ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ? ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಮಿಡಿಗೊಂಡಿರೋದು. ರಾಜಣ್ಣ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಕಸ್ಮಾತ್ ಆಗಿ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದೆ ಆದ್ರೆ ಆ ಸ್ಥಾನಕ್ಕೆ ಕೂರೋದು ಜಿ ಪರಮೇಶ್ವರ್ ಅವರಾಗಿರಬೇಕು ಅಂತ ಹೇಳಿ. ನೋಡಿ ಸರ್, ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ ಅಂತ ಹೇಳಿ ನಮ್ಮ ಸಹೋದ್ಯೋಗಿಗಳು ಪ್ರಶ್ನೆಯನ್ನ ಮಾಡ್ತಾರೆ ಡಿಸಿಎಂಗೆ. ಆಗ ಡಿಸಿಎಂ ಕೆಂಡ ಕಾರ್ಬಿಟ್ಟಿದ್ದಾರೆ ರಾಜಣ್ಣ ಹೇಳಿಕೆಗೆ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ? ಸಿಎಂ ಬದಲಾವಣೆ ಆಗಬಾರದು ಅಂತ ಹೇಳಿದ್ರೆ ಓಕೆ. ರಾಜಣ್ಣ ಹೇಳಿಕೆ ಅರ್ಥ ಸಿಎಂ ಕೆಳಗಿಳಿಬೇಕು ಅಂತಾನಾ? ನಾನು ಯಾವತ್ತಾದ್ರೂ ಸಿಎಂ ಬದಲಾಗಬೇಕು ಅಂತ ಹೇಳಿದಿನ? ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡೋಕೆ ಹೊರಟಿದ್ದಾರೋ ಗೊತ್ತಿಲ್ಲ ಅಂತ ರಾಜಣ್ಣ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಏನ್ ಮುಂದುವರಿದೆ ಅಂತ ಹೇಳಿ, ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಹಿಡಿಬೇಕು ಅಂತ ನಾನು ಯಾವ್ದಾರ ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳಿಲ್ಲ. ನಾನೆಲ್ಲ ಹೇಳಿಲ್ಲ, ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡ್ಕೊಟ್ಟಿದ್ದೆ. ಅವ್ರು ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಬೇರೆ ಇದೆ ಬೇರೆ ವಿಚಾರ. ಅವೆಲ್ಲ ಸಿಎಂ ಕೇಳಿದ್ರು. ಅಂದ್ರೆ ನಾನೇ ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಏನ್ ಮುಂದುವರಿದೆ ಅಂತ ಹೇಳಿ, ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಹಿಡಿಬೇಕು ಅಂತ ನಾನು ಯಾವ್ದಾರ ಸಿಎಂ ಬದಲಾವಣೆ ಆಗುತ್ತೆ